17 ಸೀಗೆ ಹುಣ್ಣಿಮೆಯಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸುವ ಪ್ರಯುಕ್ತ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಕ್ಟೋಬರ್ 7ರಂದು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು. ಸಭೆಯ ವೇದಿಕೆಯಲ್ಲಿ ತಹಶೀಲ್ದಾರರಾದ ಎಂ. ರೇಣುಕಮ್ಮ, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿಪಿಐ ಸುರೇಶ ತಳವಾರ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲ್ಲಿ ಶಿವಪ್ಪ ನಾಯ್ಕ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶುಕೂರ್ ಅಹಮದ್ ಸೇರಿದಂತೆ ಸರ್ವ ಸದಸ್ಯರು, ವಿವಿಧ ಜನಪ್ರತಿನಿಧಿಗಳು, ವಾಲ್ಮೀಕಿ ಯುವ ಮುಖಂಡ ಸುರೇಶ, ಮಹಿಳಾ ಮುಖಂಡರಾದ ಜಿಂಕಲ್ ನಾಗಮಣಿ, ಸಮುದಾಯದ ಮುಖಂಡರು, ವಾಲ್ಮೀಕಿ ಸಮುದಾಯದ ವಿವಿಧ ಸಂಘಟನೆಗಳ ಮುಖಂಡರು ಆಸೀನರಾಗಿದ್ದರು. ನನ್ನ ಕಳಕಳಿ ಮನವೆಂದ್ರೆ ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ಇಲ್ಲಿ ಬಹಳ ಜನ ಸ್ವಲ್ಪ ಈಗೋ ಕ್ಲಾಸ್ ಇಂದ ಮುಂಚೆ ಇರೋದಕ್ಕೂ ಈಗಿರೋದಕ್ಕೂ ಸ್ವಲ್ಪ ನಮ್ಮ ಕಡೆಗೆ ನಮ್ಗೆ ಸ್ವಲ್ಪ ಸಹಕಾರ ಕೊಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದ್ರೆ ಈಗ ಎಲ್ಲರೂ ಹೇಳ್ತೀರಿ, ದಿನ ಬೆಳಗ್ಗೆ ಅಂದ್ರೆ ಫೋನ್ಗಳು ಬರ್ತವೆ, ಲೆಟರ್ ಬರ್ತಾರೆ, ಹಾಸ್ಪಿಟಲ್ ಡಾಕ್ಟರ್ ಇರಲ್ಲ, ಇಲಾಖೆಯಲ್ಲಿ ಇವ್ರು ಕೆಲಸ ಮಾಡಲ್ಲ, ಹಿಂಗ್ ಮಾಡಲ್ಲ ಹಂಗ್ ಮಾಡಲ್ಲ ಅಂತ. ಯಾರ್ಯಾರು ಆಲ್ಟರ್ನೇಟ್ ಆಗಿ ಒಳ್ಳೆ ಅಧಿಕಾರಿಗಳನ್ನ ಗುಡ್ಸೋಣ ತರೋಣ ಅಂತಂದ್ರೆ ವ್ಯವಸ್ಥೆ ಎಲ್ಲ ಹದಗೆಡ್ಸಿ ಕುಲ್ಗೆಡ್ಸಿ ಇಟ್ಸ್ಬಿಟ್ಟಿದ್ದಾರೆ. ಅದನ್ನೇನಾದ್ರೂ ಸರಿ ಮಾಡಕ್ ಹೋದ್ರೆ ಹಿಂದ್ಗಡೆಯಿಂದ ಇನ್ನೊಬ್ರು ಏನೋ ಮಾಡಕ್ ಹೋಗ್ತಾರೆ. ಇದನ್ನೆಲ್ಲ ನಾನು ಈ ಒಂದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಯಾವ್ದು ಇನ್ನೂ ಜಾಸ್ತಿ ಡೀಪಾಗೆ ಹೋದ್ರೂ ಸ್ವಲ್ಪ ಅಡೆತಡೆಗಳು ಬರ್ತವೆ. ಖಂಡಿತ ಪ್ರತಿಯೊಂದು ಇಲಾಖೆಯಲ್ಲೂ ನಾನು ಎಲ್ಲ ತಿಳ್ಕೊಳ್ತೀನಿ. 100% ಇದನ್ನ ಒಳ್ಳೆ ರೀತಿ ತಂದೆ ತರ್ತೀವಿ. ಕೂಡ್ಲಿಗಿನ ಒಂದು ಮಾದರಿ ಕ್ಷೇತ್ರ ಆಗಿ 100% ಅದಕ್ಕೆ ನಮ್ಮೆಲ್ಲ ಸಹಕಾರ ಬೇಕು ಅಂತೇಳಿ ಎಲ್ಲದಕ್ಕೂ ಸಣ್ಣದಕ್ಕೂ ಕೆಲವು ಸಣ್ಣ ಪುಟ್ಟ ಅಡೆತಡೆಗಳು ಬರ್ತವೆ. ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಈಗ ನಾನು ಹೇಳಿದಂಗೆ ತಮ್ಮ ಕೆಲವು ಸರ್ಕಲ್ಗಳಲ್ಲಿ ಸ್ಟ್ಯಾಚ್ಯೂಸ್ ಕೇಳಿದಿರಿ, ದೊಡ್ಡ ದೊಡ್ಡ ದ್ವಾರಗಳು ಕೇಳಿದಿರಿ, ರಸ್ತೆ ಅಗಲೀಕರಣ ಬಾಕಿ ಇದೆ, ಇನ್ನು ಊರು ಸ್ವಲ್ಪ ಅಂದ ಚಂದ ಹೆಚ್ಚಿಸ್ಬೇಕಾಗಿದೆ. ಅದಾದ್ಮೇಲೆ ತಾವು ಕೇಳಿಲ್ಲ ಅಂತಂದ್ರೂ ಎಲ್ಲ ಸರ್ಕಲ್ಗಳನ್ನ ರಿಪೇರಿ ಮಾಡಿಸಿ ಅದಕ್ಕೆ ಸ್ಟ್ಯಾಚ್ಯೂಗಳು ಮಾಡೋಂಥ ಕೆಲಸನೂ ಉತ್ತಮವಾದ ಬೆಸ್ಟ್ ದ್ವಾರಬಾಗಿಲುಗಳು ಮಾಡಿಸಂತ ಕೆಲಸ ಮಾಡ್ತೀವಿ. ಕೂಡ್ಲಿಗೆ ಅಂದ್ರೆ ಒಂದು ಅದಕ್ಕೆ ಐತಿಹಾಸಿಕ ಹಿನ್ನೆಲೆಯುಳ್ಳ ತಾಲೂಕಿದು. ಇದಕ್ಕೆ ಒಂದು ಖಂಡಿತ ಒಂದು ಒಳ್ಳೆ ರೀತಿ ವ್ಯಾಲ್ಯೂ ತರಂತ ಕೆಲಸ ಖಂಡಿತ ಮಾಡ್ತೀವಿ. ಮತ್ತೆ ಈ ಸಮುದಾಯ ಭವನಗಳ ಬಗ್ಗೆನೂ ಚರ್ಚೆ ಆಯ್ತಲ್ಲಿ. ಎಲ್ಲ ಕಡೆನೂ ಅರ್ಧಂಬರ್ಧ ಕೆಲಸ ಆಗಿದೆ, ಕೆಲವು ಕಡೆ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ರಾಜ್ಯದಲ್ಲಿ ಎಲ್ಲ ಕಡೆ ಕೇಳಿದ್ರು. ಈಗ ನಮ್ಮ ಕಡೆ ಎಲ್ಲೆಲ್ಲಿ ಬಾಕಿ ಇದೆ, ನಮ್ಮ ತಾಲೂಕಲ್ಲಿ ಯಾವುದೇ ಸಮುದಾಯ ಬಗ್ಗೆ ಗುಡಕೊಟ್ಟಲ್ಲಿ ಒಂದಾಯ್ತು, ಇದರಲ್ಲಿ ಒಂದು ಬಾಕಿ ಇದೆ. ಮತ್ತೆ ಅದಕ್ಕೆ ನಿರ್ವಹಣೆ ಕೊರತೆಯಿಂದ ಎಲ್ಲವೂ ಈಗ ತುಂಬಾ ಹಠ ಮಾಡಿ ಬೇಡಿಕೆ ಇಟ್ಕೊಂಡು ನಾವು ಸಮುದಾಯ ಭವನಗಳು ಮಾಡ್ಕೊಂತೀವಿ. ಈಗ ಇಲ್ಲೇ ನಮ್ಗೆ ನೋಡಿ ಕೂಡ್ಲಿಗಿಲ್ಲಿ ಎಷ್ಟು ಸಮಸ್ಯೆಗಳಿದಾವಂದ್ರೆ ಒಂದೇ ಒಂದು ಚೌಲ್ಟ್ರಿ ಇವತ್ತಿಲ್ಲ. ಮುಂದಿನ ದಿವಸ ರಾತ್ರಿ ಅಲ್ವಾ, ಮುಂದಿನ ದಿವಸ ರಾತ್ರಿ ಇರಬೇಕು. ಇದು ಈ ನಮ್ಮ ವಾಲ್ಮೀಕಿ ಜಯಂತಿಗೆ ಅಷ್ಟೇ ಅಲ್ಲ, ಪ್ರತಿ ಸರಿನೂ ನನಗೆ ಗೊಂದಲ ಆಗ್ತದೆ. ಮೆಸೇಜ್ ಬರ್ತದೆ ರಾತ್ರಿ ಮಿಡ್ ಅಲ್ಲಿ, ಫೋಟೋಗಳು ವಿಡಿಯೋಗಳು ಶೇರ್ ಮಾಡ್ತದೆ. ಕಾನೂನು ಕೆಲವರು ತುಂಬಾ ಬೇಜಾರಾಗಿ ಫೋನ್ಗಳು ಮಾಡೋದು, ಮೆಸೇಜ್ ಕಳ್ಸೋದು ಮಾಡ್ತಾರೆ. ಆದರೆ ಯಾರಿಗೂ ನೋವು ಆಗ್ದಂಗೆ 4 ಸರ್ಕಲ್ಗೆ 4 ಅಲಂಕಾರ ಮಾಡೋಕ್ಕೆ ಯಾವುದೇ ರೀತಿ ಗೊಂದಲಗಳಿರಬಾರ್ದು. ಆಯ್ತಾ? ಆಚರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಹಾಗೂ ಕಾರ್ಯಕ್ರಮ ಆಚರಿಸಿದ ಬಗ್ಗೆ ಇಲಾಖಾವಾರು ವರದಿಯನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಕೂಡ್ಲಿಗಿ ಅವರಿಗೆ ಸಲ್ಲಿಸಲು ಸಭೆಯಲ್ಲಿ ಸೂಚಿಸಲಾಯಿತು. ಆಫೀಸಿಂದಾದ್ರೂ ಇಲ್ಲಾದ್ರೆ ಇಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಆಚರಣೆ ಸಂಬಂಧವಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ದಿನಾಂಕ 16/10/2024 ಹಾಗೂ 17/10/2024ರಂದು 2 ದಿನ ಕಚೇರಿಗಳಿಗೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲು ಅಧಿಕಾರಿಗಳಿಗೆ ಸಭೆಯಲ್ಲಿ ತಿಳಿಸಲಾಯಿತು. One day before sir, on day sir. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಸಂಬಂಧಿಸಿದಂತೆ 20 ಜನ ಸಾಧಕರನ್ನು ಸನ್ಮಾನಿಸಲು ಸಭೆಯಲ್ಲಿ ತೀರ್ಮಾನಿಸಿ ಈ ಕೆಳಕಂಡಂತೆ ಸಮಿತಿಯನ್ನು ರಚಿಸಿ 2 ದಿನಗಳೊಳಗೆ ಆಯ್ಕೆ ಮಾಡಿದ ಪಟ್ಟಿಯನ್ನು ನೀಡಲು ಸಭೆಯಲ್ಲಿ ಸೂಚಿಸಲಾಯಿತು. ಸಮಿತಿಯ ಸದಸ್ಯರು ಈ ರೀತಿ ಇದೆ. ಕಾವಲಿ
ಶಿವಪ್ಪ ನಾಯ್ಕ ವಾಲ್ಮೀಕಿ ಮುಖಂಡರು, ಭೀಮೇಶ್ ವಾಲ್ಮೀಕಿ ಮುಖಂಡರು, ಸುರೇಶ್ ಎಚ್ ಅಧ್ಯಕ್ಷರು, ಅಖಿಲ ಕರ್ನಾಟಕ